ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಈ ನವೆಂಬರ್ ಕ್ರಾಂತಿಯ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಇನ್ಸೈಡ್ ಮಾಹಿತಿಯನ್ನ ಟಿವಿನ ನಿಮ್ಮೆದುರಿಗಿಡ್ತಾ ಇದೆ. ಹೈ ಮಟ್ಟದಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ. ಈ ಸಂಪುಟ ಪುನರಚನೆಯ ವೇಳೆ ನಾಯಕತ್ವ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಈ ಬಗ್ಗೆ ಮಾತುಕತೆ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 6 ಮಂದಿ AICC ನಾಯಕರುಗಳಿಂದ ಈ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, KC ವೇಣುಗೋಪಾಲ್, ಸುರ್ಜೇವಾಲಾ, CM ಸಿದ್ದರಾಮಯ್ಯ, DCM DK ಈ 6 ಮಂದಿ ನಾಯಕರ ಸಮ್ಮುಖದಲ್ಲಿ ಈ ಬಗ್ಗೆ ಚರ್ಚೆಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ಸೈಡ್ ಸ್ಟೋರಿ ನಿಮ್ಮೆದುರಿಗಿಡ್ತಾ ಇದ್ದೀವಿ. ನವೆಂಬರ್ ಕ್ರಾಂತಿ ಅಂತ ಕಾಂಗ್ರೆಸ್ ನಾಯಕರುಗಳೇ ಮೇಲಾದ ಮೇಲೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಆ ಕ್ರಾಂತಿ ಏನು? ನಾಯಕತ್ವ ಬದಲಾವಣೆನ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಪುನರಚನೆಯ ವೇಳೆ ನಾಯಕತ್ವ ಚರ್ಚೆಯಾಗುವಂತಹ ಸಾಧ್ಯತೆ ಹೈಕಮಾಂಡ್ ಮಟ್ಟದಲ್ಲಿ ನಡೆಯುವಂಥದ್ದು. 6 ಮಂದಿ ನಾಯಕರ ಸಮ್ಮುಖದಲ್ಲಿ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಯಾರ ನಾಯಕರು? ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ, KC ವೇಣುಗೋಪಾಲ್, ಸುರ್ಜೇವಾಲಾ, ಹಾಗೆ CM DCM ಈ 6 ಮಂದಿ ನಾಯಕರ ಸಮ್ಮುಖದಲ್ಲಿ ಚರ್ಚೆಯಾಗುವಂತಹ ಚಾನ್ಸಸ್ ಇದೆ. ಆ ಸಾಧ್ಯತೆಗಳು ದಟ್ಟವಾಗಿದೆ. ಬಿಹಾರ ಚುನಾವಣೆಯ ಫಲಿತಾಂಶಕ್ಕಾಗಿ ಕಾಯಲಾಗ್ತಾ ಇದೆಯಾ? ಚುನಾವಣೆ ನಂತರ ರಿಸಲ್ಟ್ ಬಂದ ಮೇಲೆ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರುತ್ತಾ? ಸಂಪುಟ ಪುನರಚನೆಯ ಚರ್ಚೆ ಜೋರಾಗಿದೆ. ಹಾಗಿದ್ರೆ ಪುನರಚನೆಯಾಗತ್ತಾ? ಸಿದ್ದರಾಮಯ್ಯ ಅವರ ನಾಯಕತ್ವ ಮುಂದುವರಿಯುತ್ತಾ ಅಥವಾ ಪಟ್ಟ ಬದಲಾವಣೆಯಾಗೋದಾದ್ರೆ ಯಾರಿಗೆ ಹಾಗಿದ್ರೆ ಆ ಅವಕಾಶ? ಅದರ ರಿಪರ್ಕಷನ್ಸ್ ಏನು? ಇದೆಲ್ಲದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ನಡಿಬೇಕಾಗಿದೆ. DK ಶಿವಕುಮಾರ್ ಅವರ ಹೆಸರು ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇತ್ತು. ಆದರೆ ಮತ್ತೊಂದು ಬಣ ಹೇಳೋದು ಅಹಿಂದ ನಾಯಕ ಬರಬೇಕು ಅಂತ. ದಿನಕ್ಕೊಂದು ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಶಾಸಕರ ಬೆಂಬಲ ಯಾರ ಮಟ್ಟಿಗಿದೆ? ಸಿದ್ದರಾಮಯ್ಯನವರೇ ಮುಂದಿನ ಈ 5 ವರ್ಷದ ಟರ್ಮ್ ಅನ್ನ ಮುಂದುವರಿಸಿ ಕಂಪ್ಲೀಟ್ ಮಾಡ್ತಾರಾ ಅಥವಾ ಬದಲಾವಣೆ ಯಾಗತ್ತಾ? ಆಗೋದಾದ್ರೆ ಯಾರಿಗೆ ಪಟ್ಟ? ಈ ನವೆಂಬರ್ ಕ್ರಾಂತಿ ಪಕ್ಕಾನಾ? ಒಂದು ಚರ್ಚೆಯಂತೂ ನಡೆಯುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ಸೈಡ್ ಮಾಹಿತಿ ಟಿವಿ ನನಗೆ ಸಿಗ್ತಾ ಇರೋದು. ಎಕ್ಸ್ಕ್ಲೂಸಿವ್ ಆದಂತಹ ಡೀಟೇಲ್ಸ್ ನಿಮ್ಮ ಎದುರಿಗಿಡ್ತಾ ಇದ್ದೀವಿ. ಇದೆಲ್ಲದರ ಮಧ್ಯೆ ದಿಢೀರ್ ಅಂತ ದೆಹಲಿಗೆ ಹಾರಿದ್ದಾರೆ DCM DK ಶಿವಕುಮಾರ್. ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ನಿನ್ನೆ ಸಂಜೆಯೇ ನವದೆಹಲಿಗೆ ತೆರಳಿದ್ದಾರೆ DCM DK. ತೀವ್ರ ಕುತೂಹಲ ಮೂಡಿಸ್ತಾ ಇದೆ DK ದೆಹಲಿ ಭೇಟಿ. ನಿನ್ನೆ ಬೆಳಿಗ್ಗೆ ನೋ ಡೆಲ್ಲಿ ಹೈಕಮಾಂಡ್ ಭೇಟಿ ಇಲ್ಲ ಅಂತ DK ಶಿವಕುಮಾರ್ ಹೇಳಿಕೆ ಕೊಡ್ತಾರೆ. ಆದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ದೆಹಲಿಗೆ ಹಾಕ್ತಾರೆ. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ನ ಭೇಟಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದು ಮತ್ತಷ್ಟು ಕುತೂಹಲವನ್ನು ಹೆಚ್ಚಿಸ್ತಾ ಇದೆ. ನಾಯಕತ್ವ ಬದಲಾವಣೆಯ ಚರ್ಚೆ ಜೋರಾಗಿರುವಾಗ, ಅಹಿಂದ ನಾಯಕರ ಬಗ್ಗೆ ಪರವಾಗಿ ಬ್ಯಾಟಿಂಗ್ಗಳು ಕೇಳಿ ಬರ್ತಾ ಇರುವಾಗ ನಿನ್ನೆ ಸಂಜೆ ನವದೆಹಲಿಗೆ DCM DK ಭೇಟಿ ಕೊಟ್ಟಿರೋದು. ನೋ ಡೆಲ್ಲಿ ಅಂತಲೇ ಹೈಕಮಾಂಡ್ ಭೇಟಿ ಇಲ್ಲ ಅಂತ DK ಹೇಳಿಕೆಯನ್ನು ಕೊಟ್ಟರು ಕೂಡ ಈಗಿರೋದವರು ಡೆಲ್ಲಿಯಲ್ಲಿ. ಮಧ್ಯಾಹ್ನದ ವೇಳೆಗೆ ದೆಹಲಿಗೆ ಹಾರಿದ್ರು. ದಿಢೀರಂತ ದೆಹಲಿಗೆ DCM ಪ್ರಯಾಣ ಬೆಳೆಸಿರೋದು ಯಾಕೆ? ಹೈಕಮಾಂಡ್ ನಾಯಕರನ್ನ ಇವತ್ತು ಅವರು ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಯಾವ ವಿಚಾರ ಚರ್ಚೆಯಾಗತ್ತೆ? ಬದಲಾವಣೆಯಾಗೋದಾದರೆ ಪಟ್ಟ ಗಟ್ಟಿ ಮಾಡಿಕೊಳ್ಳುವಂಥ ಚರ್ಚೆಯಾಗತ್ತಾ ಅಥವಾ ಈಗ ಆಗ್ತಾ ಇರುವಂತಹ ಹೇಳಿಕೆಗಳು ಅದೆಲ್ಲದರ ವಿರುದ್ಧವಾಗಿ ಹೈಕಮಾಂಡ್ ಗಮನಕ್ಕೇನಾದರೂ ಈ ವಿಷಯವನ್ನ ತರ್ತಾರ? ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಎನ್ನುವಂತಹ ಹೇಳಿಕೆಯನ್ನ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಕೊಡ್ತಾ ಇದ್ದಂತೆ ಬಹಳ ದೊಡ್ಡ ರಾಜಕೀಯ ಸಂಚಲನಕ್ಕೆ ಕಾರಣ ಆಯ್ತಾ ಬೆಳವಣಿಗೆ. ಅದರ ಬೆನ್ನಲ್ಲೇ ಹಾಗಿದ್ರೆ ನವೆಂಬರ್ ಕ್ರಾಂತಿ ಪಕ್ಕಾನಾ ಅನ್ನುವ ಚರ್ಚೆ ಇತ್ತು. ಈ ನಡುವೆ DCM DK ದೆಹಲಿಗೆ ಭೇಟಿ ಕುತೂಹಲ ಮೂಡಿಸ್ತಾ ಇದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH